ಅಂಜನ ವೃಷಭ ರಾಶಿ ಜನವರಿ ತಿಂಗಳ ರಾಶಿ ಭವಿಷ್ಯ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಎಲ್ಲರೊಟ್ಟಿಗೂ ಕೂಡ ಹಂಚಿಕೊಳ್ಳಿ. ನೋಡಿ, ವೃಷಭ ರಾಶಿಯವರಿಗೆ ದೇವರು ಕೊಟ್ಟಂತಹ ವರ ಅಂದರೆ ಲಕ್ಷ್ಮೀ ತಾಯಿ ನಿಮ್ಮ ಬೆನ್ನ ಹಿಂದೆ ಇರುತ್ತಾಳೆ. ಯಾವತ್ತಿಗೂ ಕೂಡ ನಿಮಗೆ ಈ ತಿಂಗಳಿನಲ್ಲಿ ಹಣದ ಸಂಕಷ್ಟ ಅನ್ನೋದು ಬರೋದಿಲ್ಲ. ನೀವು ಲಕ್ಷ್ಮಿ ನಿಮಗೆ ಹಣ ಪ್ರಾಪ್ತಿ ಆಗಬೇಕು, ಶುಭ ಫಲಗಳನ್ನು ಕಾಣಬೇಕಪ್ಪ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡಿ, ನಿಮಗೆ ಶುಭವಾಗುತ್ತೆ. ಬನ್ನಿ, ಯಾವೆಲ್ಲ ರೀತಿಯಾದಂತಹ ಫಲಗಳಿದೆ ಎಂಬುದನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಒಂದು ಮಾಸದಲ್ಲಿ ಮುಖ್ಯವಾಗಿ ನೀವು ಅಂದುಕೊಂಡಿರತಕ್ಕಂತಹ ಎಲ್ಲ ವಿಷಯದಲ್ಲೂ ಕೂಡ ಜಯವನ್ನು ಸಾಧಿಸುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಮತ್ತು ಧನ ಪ್ರಾಪ್ತಿಯಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುತ್ತದೆ. ನಿಮ್ಮ ಮನಸ್ಸು ಯಾವತ್ತಿಗೂ ಕೂಡ ಚಟುವಟಿಕೆಯಿಂದ ಕೆಲಸ ಮಾಡುವಂಥ ನಿಮ್ಮ ಮನಸ್ಥಿತಿ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ಸಹೋದರ ಸಹೋದರಿಯರ ನಡುವೆ ಸ್ವಲ್ಪ ಒಂದಷ್ಟು ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಇದನ್ನು ನೀವು ಕರೆಕ್ಟಾಗಿ ನಿಮ್ಮ ಮೈಂಡ್ನಲ್ಲಿ ಇಟ್ಕೋಬೇಕಾಗತ್ತೆ. ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ ನೀವು ಅಂದುಕೊಂಡಿರ್ತಕ್ಕಂತಹ ಕಾರ್ಯ ಕೈಗೊಂಡು ಕಾರ್ಯಸಿದ್ಧಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ವೃತ್ತಿಯಲ್ಲಿ ಬಹಳಷ್ಟು ಜಯವನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ. ಇವಾಗ ಮೊದಲನೆಯದಾಗಿ ನಾವು ನಿಮ್ಮ ವೃತ್ತಿ ಜೀವನ ಹೇಗಿರುತ್ತೆ ಈ ತಿಂಗಳಿನಲ್ಲಿ ಅಂತ ನೋಡಿದಾಗ ನಿಮ್ಮ ಕೆಲಸ ಕಾರ್ಯದಲ್ಲಿ ಯಾವುದೇ ರೀತಿಯಲ್ಲಿ ಅಡೆತಡೆಗಳಿರೋದಿಲ್ಲ. ಅಂದರೆ ಯಾವುದೇ ಶತ್ರುಗಳ ಬಾಧೆ ಆಗಿರಲಿ, ಯಾವುದೇ ಶತ್ರುವಿನಿಂದ ತೊಂದರೆ ಆಗಿರಲಿ, ಯಾರಿಂದಲೂ ಕೂಡ ನಿಮಗೆ ತೊಂದರೆ ಆಗೋದಿಲ್ಲ. ನೀವೇನು ಟಾರ್ಗೆಟ್ ಮಾಡಿರ್ತೀರಲ್ಲ ಆ ಗೋಲ್ನ ನೀವು ಕಂಪ್ಲೀಟಾಗಿ ಪೂರ್ಣಗೊಳ್ತೀರ. ಅದನ್ನು ಪೂರ್ಣಗೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಒಳ್ಳೆಯ ರಿಸಲ್ಟನ್ನು ನೀವು ಕಾಣುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಇನ್ನು ಸರ್ಕಾರಿ ವಲಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ನಿಮ್ಮ ಮೇಲೆ ಬಂದಂತಹ ಆಪಾದನೆಯಿಂದ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಈ ತಿಂಗಳಿನಲ್ಲಿ ಇರತಕ್ಕಂಥದ್ದು. ಓಕೆನಾ? ಇದು ವೃತ್ತಿಯ ಜೀವನ. ಇನ್ನು ನಿಮ್ಮ ಹಣಕಾಸಿನ ಒಂದು ಸ್ಟೇಟಸ್ನ ನೋಡೋದಾದರೆ ಹಣಕಾಸಿನಲ್ಲಿ ಸಾಕಷ್ಟು ರೀತಿಯಾದಂತಹ ಧನ ಲಾಭ ಮತ್ತು ಹೆಚ್ಚು ಉಳಿತಾಯದ ಯೋಜನೆಯನ್ನು ರೂಪಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಆದಷ್ಟು ಈ ತಿಂಗಳಿನಲ್ಲಿ ಬರೀ EMIಗೆ ಸ್ವಲ್ಪ ದುಡ್ಡು ಹೋಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಸಾಲದಿಂದ ಮುಕ್ತಿಯನ್ನು ಪಡೆಯುವಂತಹ ಸಾಧ್ಯತೆಯು ಕೂಡ ಇದೆ. ಹಾಗಾಗಿ ಒಂದಷ್ಟು ರೀತಿಯಲ್ಲಿ ಏರಿಳಿತಗಳು ಇರತಕ್ಕಂಥದ್ದು. ಅಂದರೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಓಕೆನಾ? ಇನ್ನು ದಾಂಪತ್ಯ ಜೀವನದಲ್ಲಿ ನೋಡೋದಾದರೆ ಸ್ವಲ್ಪ ದಾಂಪತ್ಯ ಜೀವನದಲ್ಲಿ ಅಷ್ಟು ಸುಖಕರವಾಗಿರೋದಿಲ್ಲ. ಸಣ್ಣ ಪುಟ್ಟ ರೀತಿಯಲ್ಲಿ ಸ್ವಲ್ಪ ಜಗಳಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಮತ್ತು ಸಾಕಷ್ಟು ರೀತಿಯಲ್ಲಿ ಬೇಡದೇ ಇರತಕ್ಕಂತಹ ವಿಷಯದಲ್ಲಿ ಸ್ವಲ್ಪ ಚರ್ಚೆಗಳಿಂದ ನಿಮ್ಮ ಮನಸ್ಸು ಕೆಡುವಂತಹ ಸಾಧ್ಯತೆ ಕೂಡ ಇದೆ. ಯಾರೋ ಮಾಡಿದಂತಹ ಒಂದು ತಪ್ಪಿಗೆ ನಿಮಗೆ ಕಷ್ಟಗಳು ಉಂಟಾಗುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಹಾಗಾಗಿ ಆ ರೀತಿಯಾದಂಥ ಒಂದು ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ. ನಾನು ಆವಾಗಲೇ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಹೇಳಿದ್ದೆ, ದೇವರು ಕೊಟ್ಟಂತಹ ವರ ಅದು ಯಾರಿಗೆಪ್ಪ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಏನು ಸರ್ಕಾರಿ ಉದ್ಯೋಗಕ್ಕೋಸ್ಕರ ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ಸ್ಟ್ರಗಲನ್ನು ಮಾಡ್ತಾ ಇರ್ತೀರ ನೋಡಿ, ದೇವರು ನಿಮಗೆ ನೀವು ಕಷ್ಟಪಟ್ಟಂಗೆ ಒಂದು ಒಳ್ಳೆ ವರವನ್ನು ಕೊಡ್ತಾನೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅದರಿಂದ ನಿಮಗೆ ಲಕ್ಷ್ಮೀ ಪ್ರಾಪ್ತಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ. ಅಂದರೆ ಏನು ನೀವು 3-4 ವರ್ಷದಿಂದ ಆ ಒಂದು ಕಷ್ಟವನ್ನು ಪಟ್ಟಿರ್ತೀರಲ್ಲ, ಯಾರು ಎಕ್ಸಾಮ್ಸ್ಗಳನ್ನು ಬರೆದಿರ್ತೀರಲ್ಲ, ಈ ತಿಂಗಳಿನಲ್ಲಿ ಏನಾದರೂ ನಿಮಗೆ ಒಂದು ರಿಸಲ್ಟ್ ಬರುವಂತಹ ಸಾಧ್ಯತೆಗಳಿದ್ದರೆ ಅದು ದೇವರು ಕೊಟ್ಟಂತಹ ವರ. ಒಂದು ಒಳ್ಳೆ ವರನೇ ಕೊಡ್ತಾನೆ. ಒಂದು ಒಳ್ಳೆ ರೀತಿಯಾದಂತಹ ಶುಭ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆಯು ಕೂಡ ಇದೆ. ಇದು ವಿದ್ಯಾರ್ಥಿಗಳಿಗೆ. ಇನ್ನು ವಿಶೇಷವಾಗಿ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಕೂಡ ಇದೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ, ಅಡ್ಡಿ, ಆತಂಕಗಳು ಇಲ್ಲ. ಓಕೆನಾ? ಹಾಗಾಗಿ ಆರಾಮಾಗಿ ನೀವು ಇರಬಹುದು. ಮತ್ತು ವಿಶೇಷವಾಗಿ ನೋಡೋದಾದರೆ ಇನ್ನು ಪ್ರೇಮ ಜೀವನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನೋಡೋದಾದರೆ ಸ್ವಲ್ಪ ಬಹಳಷ್ಟು ಬೇರೆ ದಾರಿಯಲ್ಲಿ ನೀವು ಹಣವನ್ನು ವ್ಯಯ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಪ್ರೇಮ ಜೀವನದಲ್ಲಿ ಅಥವಾ ಪ್ರೇಯಸಿಗೋಸ್ಕರ ಸ್ವಲ್ಪ ಬಹಳಷ್ಟು ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಪ್ರೇಮ ಬಾಂಧವ್ಯದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಓಕೆನಾ? ಇನ್ನು ಉದ್ಯಮಿಗಳಿಗೆ ವಿಶೇಷವಾಗಿ ನೋಡೋದಾದರೆ
ಬಹಳಷ್ಟು ರೀತಿಯಾದಂಥ ಲಾಭವು ಇರುವಂಥ ಸಾಧ್ಯತೆ ಇದೆ. ಆದರೆ ಸ್ವಲ್ಪ ಕಳ್ಳಕಾಕರು, ಸ್ವಲ್ಪ ಮೋಸ ಮಾಡುವವರು ಬಹಳಷ್ಟು ಜನ ಇರ್ತಾರೆ. ತಿಂಗಳ ಪ್ರಾರಂಭದಲ್ಲಿ ಒಂದು 5 ದಿನ ಇದ್ದರೆ 1ನೇ ತಾರೀಕಿಂದ ಹಿಡಿದು 5ನೇ ತಾರೀಕುವರೆಗೂ ಸ್ವಲ್ಪ ನಿಮ್ಮನ್ನು ಮೋಸ ಮಾಡಬೇಕು ಅಥವಾ ನಿಮ್ಮನ್ನ ಯಾವುದೋ ಒಂದು ಸಂಕಷ್ಟಕ್ಕೆ ಸಿಲುಕಿಸಬೇಕು ಅಂತ ಇರ್ತಾರೆ. ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆಯಿಂದ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಆ ಕಳ್ಳಕಾಕರಿಂದ ನಿಮ್ಮ ಹಣವನ್ನು ನಷ್ಟ ಮಾಡುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ನೀವು ನಿಮ್ಮ ಕೆಲಸದ ಮೇಲೆ ಬಹಳಷ್ಟು ಚಾಣಕ್ಯನಂತೆ ಕೆಲಸವನ್ನು ಮಾಡಬೇಕು. ಏಕೆಂದರೆ ಒಂದೊಂದು ರೂಪಾಯಿಲೂ ಕೂಡ ನೀವು ಲೆಕ್ಕವನ್ನು ಹಾಕಬೇಕು. ಈ ಒಂದು ಜನವರಿ ತಿಂಗಳಿನಲ್ಲಿ ಸ್ವಲ್ಪ ನೀವು ಲೆಕ್ಕ ಹಾಕಿಲ್ಲಪ್ಪ ಅಂತ ಹೇಳಿದ್ರೆ ನಿಮ್ಮ ಲೆಕ್ಕವನ್ನು ನಾಶ ಮಾಡುವಂಥ ಸಾಧ್ಯತೆಯು ಕೂಡ ಇದೆ. ಉದ್ಯಮಿಗಳಿಗೆ ವಿಶೇಷವಾಗಿ ಸ್ವಲ್ಪ ನೀವು ಜಾಗ್ರತೆಯಿಂದ ಇರಬೇಕು. ಇನ್ನು ವಿಶೇಷವಾಗಿ ನೋಡೋದಾದರೆ ನೀವೇನು ಅಂದುಕೊಂಡಿರ್ತೀರಲ್ಲ ಆ ಎಲ್ಲ ಕೆಲಸ ಕಾರ್ಯದಲ್ಲಿ, ಅಂದರೆ ವ್ಯಾಪಾರಕ್ಕೆ ಒಂದು ಹೊಸ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ತಿಂಗಳ ಪ್ರಾರಂಭದಲ್ಲಿ ಅಂತ ಅಂದುಕೊಂಡಿರ್ತೀರಲ್ಲ, ಅಂಥವರಿಗೆ ವಿಶೇಷವಾದಂಥ ಲಾಭ, ದೈವ ಬಲ ಹಾಗೂ ದೈವ ಯೋಗ ಫಲವು ಕೂಡ ಬಹಳಷ್ಟು ಚೆನ್ನಾಗಿರುತ್ತದೆ. ನೀವು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಹಾಗಾಗಿ ವಿಶೇಷವಾಗಿ ಉದ್ಯಮಿಗಳಿಗೆ ಸಾಕಷ್ಟು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಈ ರಿಯಲ್ ಎಸ್ಟೇಟ್ ಉದ್ಯಮಿದಾರರಿಗೆ ಸಾಕಷ್ಟು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ. ಯಾವುದೇ ರೀತಿಯಲ್ಲೂ ಕೂಡ ಇನ್ನು ವಿದೇಶಿ ಬಂಡವಾಳ ಅಥವಾ ಹೂಡಿಕೆಯನ್ನು ಮಾಡಿರೋರಿಗೆ ಅಥವಾ ವಿದೇಶಿ ವಿನಿಮಯದ ವ್ಯವಹಾರವನ್ನು ಮಾಡುವವರಿಗೆ, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಮಾಡೋವರಿಗೆ ವಿಶೇಷವಾದಂಥ ಲಾಭ. ಅಥವಾ ಗುರುಜಿ ನನ್ನ ಹತ್ರ ಟೊಮೊಟೊ ಇದೆ, ನಾನು ಇನ್ನೊಂದು ಪಕ್ಕದ ರಾಜ್ಯಕ್ಕೆ ನಾನು ಮಾರ್ತಾ ಇದ್ದೀನಿ ಅಥವಾ ಪಕ್ಕದ ಊರಿಗೆ ಮಾರ್ತಾ ಇದ್ದೀನಿ, ನನಗೆ ಲಾಭ ಇದೆ ಅಂತ ಕೇಳಿದ್ರೆ ಲಾಭವಿದೆ. ಮತ್ತು ದಿನಸಿ ವ್ಯಾಪಾರಸ್ಥರಿಗೂ ಸಾಕಷ್ಟು ರೀತಿಯಾದಂಥ ಈ ವಾರದಲ್ಲಿ, ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ಲಾಭವೂ ಕೂಡ ಇದೆ. ಹಾಗಾಗಿ ನಿಮ್ಮ ಗುರುವಿನ ಮಾರ್ಗದ ಹತ್ರ ನಡೆದ್ರೆ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಹೇಳೋದಾದರೆ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಒಂದು ಒಳ್ಳೆ ಶುಭವಾರ್ತೆಯನ್ನು ಕೇಳುವಂಥ ಸಾಧ್ಯತೆ ಇದೆ. ಯಾರ್ಯಾರು ಈ ಹೋಟ್ಲಿಗೆ ಸಂಬಂಧಪಟ್ಟಿದಂಥ ಲೈಸೆನ್ಸ್ಗೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅಥವಾ ಬಾರ್ಗೆ ಸಂಬಂಧಪಟ್ಟಂಥ ಲೈಸೆನ್ಸ್ಗಳನ್ನ ಪ್ರಯತ್ನವನ್ನು ಪಡ್ತಾ ಇದ್ದರೆ ಅಂಥವರಿಗೆ ಲೈಸೆನ್ಸು ಅಥವಾ ನೀವೇನು ಅಂದುಕೊಂಡಿರ್ತೀರಲ್ಲ ಅದು ನಿಮಗೆ ಪ್ರಾಪ್ತಿಯಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸ್ವಲ್ಪ ವಿಶೇಷವಾಗಿ ನೀವು ಆದಷ್ಟು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ ಶುಭ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆಯು ಕೂಡ ಇದೆ. ಹಾಗಾಗಿ ನೀವು ಆದಷ್ಟು ತಂದೆ ತಾಯಿಯ ಸೇವೆಯನ್ನು ಮಾಡಬೇಕು. ಈ ತಿಂಗಳಿನಲ್ಲಿ ಸ್ವಲ್ಪ ನೀವು ಆದಷ್ಟು ತಂದೆ ತಾಯಿಯನ್ನು ಸೇವೆಯನ್ನು ಮಾಡಿದರೆ ನಿಮಗೆ ಜೀವನದಲ್ಲಿ ಸಾಕಷ್ಟು ಯಶಸ್ಸಾಗುತ್ತೆ. ಯಾಕೆಂದರೆ ಈ ತಿಂಗಳಿನಲ್ಲಿ ಅವರೇ ನಿಮಗೆ ದೇವರು ಕೊಟ್ಟಂತಹ ವರ. ನಿಮ್ಮ ತಂದೆ ತಾಯಿಯೇ ಒಂದು ದೇವರು. ಅವರನ್ನು ಎಷ್ಟು ನೀವು ಚೆನ್ನಾಗಿ ನೋಯಿಸದೆ, ಏನು ತೊಂದರೆ ಕೊಡದೆ, ನೀವೆಷ್ಟು ಅವರನ್ನು ಆರಾಮಾಗಿ ನೀವು ಅವ್ರ ಜೊತೆಗೆ ಸಂತೋಷದಿಂದ ಇರ್ತೀರೋ ನಿಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗ ಅದೇ ರೀತಿಯಲ್ಲಿ ಸಂತೋಷದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನು ವಿಶೇಷವಾಗಿ ಬಹಳಷ್ಟು ರೀತಿಯಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಕಬ್ಬಿಣ ವ್ಯಾಪಾರಸ್ಥರಿಗೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಯಾವುದೇ ರೀತಿಯಲ್ಲಿ ತೊಂದರೆಗಳು ಇಲ್ಲ. ಹಾಗಾಗಿ ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ಸ್ವಲ್ಪ ಬಹಳಷ್ಟು ದೇಹ ಅಲಸ್ಯ ಅಂದರೆ ಬಹಳಷ್ಟು ಸುಸ್ತಾಗುವಂಥದ್ದು ಅಥವಾ ಸೊಂಟ ನೋವು ಬರುವಂಥ ಸಾಧ್ಯತೆ ಇದೆ. ಅಂಥ ವ್ಯಾಧಿಗಳಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆದಷ್ಟು ನೀವು ನಿಮಗೆ ಯಾವುದೇ ಒಂದು ಕಷ್ಟಗಳು ಬಂದರೂ ಕೂಡ, ಏನೇ ಒಂದು ಸಮಸ್ಯೆ ಬಂದರೂ ಕೂಡ ದುರ್ಗಾದೇವಿಯನ್ನು ಆರಾಧನೆ ಮಾಡಿ, ಇಲ್ಲ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿ ನಿಮಗೆ ಶುಭವಾಗುತ್ತೆ. ಮತ್ತು ವಿಶೇಷವಾಗಿ ನೀವು ಯಾವುದೇ ಒಂದು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಈ ಒಂದು ಡೇಟ್ನಲ್ಲಿ ನೀವು ಒಂದು ಒಳ್ಳೆ ಕೆಲಸವನ್ನು ಮಾಡಿ ನಿಮಗೆ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇದೆ. ನೀವು ಅಂದುಕೊಂಡಿದ್ದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುತ್ತೆ. ಒಂದು ಮನೆ ತೊಗೊಳ್ಳೋದಿರ್ಬೋದು, ಒಂದು ಗಾಡಿ ತೊಗೊಳ್ಳೋದಿರ್ಬೋದು, ಏನೇ ಕೆಲಸ ಆಗಿದ್ದರೂ ಕೂಡ ಈ ಡೇಟ್ನಲ್ಲಿ ನೀವು ಮಾಡಿ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಇಷ್ಟು ಈ ಜನವರಿ ತಿಂಗಳ ಒಂದು ಫಲಾನುಫಲಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದಾಗಲಿ, ಶುಭವಾಗಲಿ. ನನ್ನ ವಿಡಿಯೋನ ಇಲ್ಲಿ ನೋಡಿದ್ದಕ್ಕಾಗಿ ಒಳ್ಳೆಯದಾಗಲಿ.